ಜಮೀರ್ ಅಹಮದ್ ಅವರು ದಾವಣಗೆರೆಯಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಬೆದರಿಕೆಯನ್ನು ಒಡ್ಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಸು ಸೊಪ್ಪು ಹಾಕಿಲ್ಲ. ಸುರ್ಜೇವಾಲ್ ಅವರು ಬೇಕಿದ್ರೆ ನೀವು ಕೊಟ್ಟು ಹೋಗಿ ಅಂತೇಳಿ. ನಾನು ಹೇಳ್ತಕ್ಕಂಥದ್ದು ಒಂದು ವಿಷಯ, ಹಿಂದೆ ಕಾಂಗ್ರೆಸ್ನಲ್ಲಿ ಎಲ್ಲ ಜಿಲ್ಲೆಗಳ ಹೆಡ್ ಕ್ವಾರ್ಟರ್ ಮುಸಲ್ಮಾನ್ ಬಂಧುಗಳಿಗೆ ಟಿಕೆಟ್ ಕೊಡ್ತಾ ಇದ್ರು. ಎಲ್ಲ ಜಿಲ್ಲೆಗಳು, ಮಂಡ್ಯ ಮೋಸ್ಟ್ಲಿ ಒಂದು ಬಿಟ್ಟು. ಆದರೆ ಈಗ ಎಲ್ಲ ಕಡೆಯಲ್ಲೂ ಅವ್ರಿಗೆ ಕಾಂಗ್ರೆಸ್ ಕೊಡ್ತಾ ಬಂದಿದೆ. ದಾವಣಗೆರೆ ಯಾವಾಗಲೂ ಮುಸ್ಲಿಮರಿಗೆ ಕೊಡ್ತಾ ಇದ್ರು, ಹೆಚ್ಚು ಜನಸಂಖ್ಯೆ ಕೂಡ ಇದೆ. ಅಂದರೆ ಕಾಂಗ್ರೆಸ್ಗೆ ಏನಾಗಿದೆ ಅಂದರೆ, ಮುಸಲ್ಮಾನರು ನಮ್ಮ ಗುಲಾಮರು, ಅವ್ರಿಗೆ ಟಿಕೆಟ್ ಕೊಡದೇ ಇದ್ರು ಬಿಜೆಪಿಯನ್ನು ತೋರಿಸಿದ್ರೆ ಸಾಕು, ಬಾಲ ಮುದ್ರಕೊಂಡು ಬಂದು ನಮಗೆ ಓಟ್ ಹಾಕ್ತಾರೆ ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನು ಕಾಂಗ್ರೆಸ್ ಬೆಳೆಸ್ಕೊಂಡಿದೆ. ಆ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಕೊಡದೇ ಇದ್ರು ನಡೀತದೆ. ಆಮೇಲೆ ಮುಸಲ್ಮಾನರಲ್ಲೂ ಕೆಲವರು ಮುಖಂಡರುಗಳಿದ್ದಾರೆ, ಅವರು ಕೊನೆಯವರೆಗೂ ಕೇಳಿ ನೋಡ್ತಾರೆ. ಆಗಲಿಲ್ಲ ಅಂದರೆ ಕಾಂಗ್ರೆಸ್ನವರು ಏನು ಅಂದ್ಕೊಂಡಿರ್ತಾರೋ ಬಾಲ ಮುದ್ರಕೊಂಡು ಬಂದು ನಮ್ಮ ಹತ್ರ ಬಿದ್ದಿರ್ತಾರೆ ಅಂತ, ಹಾಗೆ ಅವರು ಬಾಲ ಮುದ್ರಕೊಂಡೇ ಹೋಗಿ ಬಿದ್ದಿರ್ತಾರೆ. ಆ ಕಾರಣದಿಂದ ಕಾಂಗ್ರೆಸ್ ಮಾಡೋದು ಕೂಡ ಸರಿ ಇದೆ, ಇವರು ನಡ್ಕೊಳ್ಳೋದು ಅದೇ ರೀತಿ ಇದೆ. ಅದಕ್ಕೆ ಅವರು ಯೋಚನೆ ಮಾಡಬೇಕು. ಭಾರತೀಯ ಜನತಾ ಪಕ್ಷದ ಬಗ್ಗೆ ಅವ್ರಿಗೆ ಬೇಸರ ಇರ್ಬೋದು. ನಾವು ಮುಸಲ್ಮಾನರ ವಿರೋಧಿಗಳಲ್ಲ. ಕಾಂಗ್ರೆಸ್ಸು ಅವರ ತಲೆಗೆ ಬಿಟ್ಟಿರ್ತಕ್ಕಂಥ ಹುಳುಗಳು ಇನ್ನೂ ಸತ್ತಿಲ್ಲ. ಅವು ಬದುಕಿರೋ ಕಾರಣ ಅವ್ರು ಏನು ಮಾಡ್ತಾರೆ, ಆ ಹುಳ ಏನು ಕೆಲಸ ಮಾಡ್ತದೋ ಅವ್ರ ತಲೆಯಲ್ಲಿ ಅದನ್ನು ತಿಳ್ಕೊಂಡು ನಾವು ವಿರೋಧಿಗಳು ಅಂದ್ಕೊಂಡಿದ್ದಾರೆ. ಅದೇ ನಾನು ಹೇಳೋದು, ಅವರು ನಮಗೆ ಓಟ್ ಹಾಕೋದು ಬೇಕಿಲ್ಲ. ನಾನು ಓಟ್ ಹಾಕಿ ಅಂತ ನಾನು ಯಾವತ್ತೂ ಕೇಳಲ್ಲ. ಓಟ್ ಹಾಕುವಂಥದ್ದು ಅವರ ಮನಸ್ಥಿತಿ, ಅವ್ರಿಗೆ ಬಿಟ್ಟ ವಿಷಯ.